ನಮಸ್ಕಾರ ಕರ್ನಾಟಕ. ನಾವಿವತ್ತು ನಮ್ಮ ರೈಸ್ ಮಿಲ್ BCM ಹಾಸ್ಟೆಲಲ್ಲಿ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಿದ್ದೀವಿ. ಇದು ಬರೀ BCM ಹಾಸ್ಟೆಲ್ ಅಲ್ಲ, ನನ್ನಂಥ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಎಮೋಷನ್. ಹಾಗೆ ಇದು ಬರೀ ವಸತಿ ನಿಲಯವಲ್ಲ, ಹೊಸ ಹುರುಪನ್ನು ತುಂಬಿಸುವ ನಿಲಯ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಏನಂತ ಗೊತ್ತಲ್ಲ. ಏನ್ ಮಾಡ್ತಿದ್ದೀರಿ ಕೇಳಿ ನನ್ನ ಹತ್ರ, ನಾ ಹೇಳ್ತೀನಿ. ಏನ್ ಮಾಡ್ತಿದ್ರಿ ಬ್ರೋ? ಇವತ್ತೆಂತ ಹಬ್ಬ ಅಂತೆ, ದಸರಾ. ಎಂತ ಹಬ್ಬ ಅಂದ್ರೆ ಏನ್ ಬ್ರೋ ಮಾವಿನ ಸೊಪ್ಪು ಇಷ್ಟೊಂದು ಶೈನಿಂಗ್ ಆಗಿದೆ? ಹಾಸ್ಟ್ಲು ಕೊಬ್ಬರೆಣ್ಣೆ ನೋಡಿ ಬ್ರೋ, ತೋರಿಸ್ತೀನಿ ತಡೀರಿ. ನೋಡಿ ಬ್ರೋ, ಇದನ್ನ ನೀರಿ ಹಾಕ್ಬೇಕು. ನೀರಿ ಹಾಕಕ್ಕೂ ಹಿಂಗ್ ಮಾಡ್ಬೇಕು, ಅವಾಗ ಶೈನಿಂಗ್ ಬರುತ್ತೆ ಬ್ರೋ. ಬ್ರೋ ಇದಕ್ಕೆಲ್ಲ ಯಾರು ಸ್ಫೂರ್ತಿ ನಿಮ್ಗೆ? ಇದಕ್ಕೆಲ್ಲ ನಮ್ಮ ಸ್ಫೂರ್ತಿ ನಮಗೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಹಾಸ್ಟೆಲ್ ನ ವಾರ್ಡನ್ ಸರ್ ಆಗಿರುವಂತ ಸುಧಾಕರ್ ಸರ್ ಮತ್ತು ಅಡಿಗೆ ಸಿಬ್ಬಂದಿ ಅವರಾದಂತ ರಾಧಮ್ಮ, ಕೇಶವಣ್ಣ, ಶುಭಾಂಟಿ. ಸುಧಾಕರ್ ಸರ್ಗೆ ಜೈ. ಕನ್ನಡ ತಾಯಿ ಮಕ್ಕಳೆಲ್ಲ ಜೈ ಅನ್ರಪ್ಪ. ಜೈ ಕನ್ನಡ ತಾಯಿ ಮಕ್ಕಳೆಲ್ಲ ಬನ್ರಪ್ಪ. ಕೊಟ್ಟಿದೆ 20 ರೂಪಾಯಿ ನಿಮಗೆ. ಹೌದಾ? 200 ರೂಪಾಯಿ ಆಕ್ಟಿಂಗ್ ಮಾಡಿಬಿಟ್ರಲ್ಲ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹಾಸ್ಟೆಲ್ ನೋಡಿ ಸಂಕ್ರಾಂತಿ ಹಬ್ಬ ಮಾಡ್ತಿದ್ದೀವಿ. ಬನ್ನಿ ಸುಮನಣ್ಣವ್ರೆ, ಸಂಕ್ರಾಂತಿ ಹಬ್ಬದ ಬಗ್ಗೆ ಒಂದೆರಡು ಖಂಡಿತವಾಗಿಯೂ. ಯಾಕೆಂದ್ರೆ ಹಬ್ಬ ಅಂದ ತಕ್ಷಣ ಎಲ್ಲ ಮನೆ ಅಪ್ಪ ಅಮ್ಮಂದ್ರೆಲ್ಲ ನೆನಪಾದ್ರೆ ನಮ್ಮ BCM ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿರುವಂತಹ ಎಲ್ಲ ಸ್ನೇಹಿತರು ಸೇರಿ ಅವರೇ ಒಂದು ಫ್ಯಾಮಿಲಿ. ಈ BCM ಒಂದು ಫ್ಯಾಮಿಲಿ ಆಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಜಾತಿ ಮತ ಧರ್ಮಗಳನ್ನೆಲ್ಲ ಬಿಟ್ಟು ಒಂದು ಸಂಕ್ರಾಂತಿ ಹಬ್ಬವನ್ನ ಈ ಒಂದು ಹೊಸ ವರ್ಷದ ಹೊಸ ಹಬ್ಬ, ಪ್ರಥಮ ಹಬ್ಬ ಅಂತ ಹೇಳಿ ನಮ್ಮ ಹಾಸ್ಟೆಲ್ ಆಚರಿಸ್ತಾ ಇದ್ದೀವಿ. ಅದು ಯುಗಾದಿ ಅಲ್ವಾ? ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಿಂತೀರಾ? ಕಪ್ ತಿಂತೀರಾ? ಅಣ್ಣ ಕಪ್ ತಿನ್ನ ನಿಲ್ಸಿ ಮೈಕಲ್ ಮಾತಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ಒಂದು ಸಂದರ್ಭದಲ್ಲಿ ನಾವು ನೀವು ಇದೆಲ್ಲ ಸೇರಿರೋದು ತುಂಬಾ ಆದ್ರೂ ನನಗೆ ವಿಷಯ ಅಂತ ಹೇಳಿ ಈ ಕೂಡ ಆಮೇಲೆ ಸಂಕ್ರಾಂತಿ ಹಬ್ಬದ ಬಗ್ಗೆ ಸಂಕ್ರಾಂತಿ ಹಬ್ಬ ಮೈಕ್ ಬೇಡ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಈ ಸಂಕ್ರಾಂತಿ ಹಬ್ಬ ನೋಡಿ ನಾವೆಲ್ಲರೂ ಸೇರ್ಕೊಂಡು ರಾತ್ರಿ ಹೋಗಿ ಬಳೆಕಾಮಗಳು ಕೊಯ್ಕೊಂಬಂದು ಬೆಳಗ್ಗೆ ಮಾಯಿಸಾಪ್ ಮುರ್ಕೊಂಬಂದು ಕಪ್ ನಮ್ಮ ಮಾಡನ್ ಸರ್ ಈ ಒಂದು ಕಬ್ಬು ನಮಗೆಲ್ಲ ವ್ಯವಸ್ಥೆ ಹೂವಿನ ಹಾರ, ಅದ್ರ ಜೊತೆ ನಾವು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಿರುವಂಥ ಸ್ವಾಮಿ ವಿವೇಕಾನಂದ ಜಯಂತಿನ ಸಹ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಸೊ ಇದ್ರ ನಡುವೆ ಎಲ್ಲೋ ಯುವಕರೊಬ್ಬರೇ ಹೊಸ ವರ್ಷ ನ್ಯೂ ಇಯರ್ ಅಂತ ಸಂದರ್ಭಗಳಲ್ಲಿ ನಮ್ಮ ಒಂದು ಸಾಂಪ್ರದಾಯಿಕ ಹಬ್ಬಗಳನ್ನು ಮರಿತಾ ಇದ್ದೇವೆ. ಆ ಸಂದರ್ಭಗಳಲ್ಲಿ ಇದು ಇಂಥ ನಮ್ಮ ಹಬ್ಬವನ್ನು, ನಮ್ಮ ಒಂದು ಸಾಂಪ್ರದಾಯಿಕತೆಯನ್ನು ಈ ರೀತಿ ಎಲ್ಲರೂ ಸೇರಿ ಮಾಡೋದ್ರಿಂದ ಮುಂಬರುವ ನಮ್ಮ ಯುವ ಪೀಳಿಗೆಗೂ ಸಹ ನಮ್ಮ ಸಂಪ್ರದಾಯವನ್ನು ಬಳುವಳಿಯಾಗಿ ಮುಂಬರುವಂಥ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಳಿಗೆ ಒಂದು ಬಳುವಳಿಯಾಗಿ ಕೊಡೋದ್ರಿಂದ ನಮ್ಮ ಸಂಪ್ರದಾಯ ಹಿಂಗೆ ಮುಂದುವರಿತಾ ಹೋಗ್ತಾ ಐತೆ ಅಂತ ಹೇಳ್ತಾ ಇದೇ ರೀತಿ ನಾವೆಲ್ಲ ಮಾಡ್ತಾ ಹೋಗೋಣ. ತಮ್ಮೆಲ್ಲ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಮೈಕ್ ಇಲ್ಲದ ಕಾರಣ ಕತ್ರಿಯಲ್ಲಿ ಮೈಕನ್ನ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ನಮ್ಮ ಅಡಿಗೆ ಸಿಬ್ಬಂದಿ ಕೇಶವಣ್ಣ ಅಣ್ಣ ಏನಾದ್ರು ಹೇಳೋಣ. ಏನ್ ಹೇಳಪ್ಪ, ಈ ಒಂದು ವಿಶೇಷವಾದ ಹಬ್ಬವನ್ನ ನಮ್ಮ ಹಾಸ್ಟೆಲ್ ಅಲ್ಲಿ ನಾನೀಗ ಇದು 9ನೇ ವರ್ಷದ ರನ್ನಿಂಗ್ ಅಲ್ಲಿ ಇದ್ದೀನಿ. ಈ ತರ ಯಾವುದೇ ಒಂದು ಸಂದರ್ಭ ಆಗಿರ್ಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನನಗಂತೂ ತುಂಬಾ ಖುಷಿ ಇದೆ. ಈ ತರದ ಇನ್ನು ಮುಂದೆ ಆಗ್ಬೇಕನ್ನೋದು ನನ್ನ ಒಂದು ಅಭಿಪ್ರಾಯ. ಈ ತರ ಯಾವ ಅಷ್ಟರಲ್ಲೂ ಮಾಡಿರಲ್ಲ ಅಣ್ಣ. ಈ ಒಂದು ಯಾವುದೇ ನಾನು ಬಂದಿರೋ 9 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಆಗಿಲ್ಲ. ಇದೇ ಪ್ರಥಮ ಬಾರಿಗೆ ನಡೀತಾ ಇರೋದು. ಸಂಕ್ರಾಂತಿ ದಿನ DJ ತರಿಸಿದ್ರೆ ಭಾರಿ ಒಳ್ಳೆದಿತ್ತು. DJ ತರಿಸೋದಕ್ಕೆ ದಾನಿಗಳು ಸಿಕ್ಕಿಲ್ಲ. ದಾನಿಗಳು ಸಿಕ್ಕತ್ತ ನಂತರ ಬೇಕಾರೆ ವ್ಯವಸ್ಥೆ ಮಾಡೋಣ, ಅದು ಕೂಡ ಮಾಡೋಣ. ಏನಪ್ಪ, ಒಳ್ಳೇದಾಗಲಿ. ಇವರು ನಮ್ಮ ವಿದ್ಯಾರ್ಥಿ ನಿಲಯದ ಅಡುಗೆ ಸಿಬ್ಬಂದಿ ಶುಭಾಂಟಿ ಹಾಗೂ ರಾಧಮ್ಮ. ಕೆಲವೊಂದು ಸರಿ ನಮ್ಮ ಮನೆಗಳಲ್ಲಿ ಕರೆಕ್ಟ್ ಟೈಮಿಗೆ ತಿಂಡಿ ಊಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿ ಕರೆಕ್ಟ್ ಟೈಮಿಗೆ ರುಚಿಯಾದ ಅಡುಗೆ ತಿಂಡಿ ಮಾಡಾಕ್ತಾರೆ ನಮಗೆ. ನಮ್ ಗ್ಯಾಂಗ್ ಅಲ್ಲಿ
ಹ್ಯಾಂಡ್ಸಮ್ ಅಲ್ಲಾಗ್ಲಿ ಟ್ಯಾಲೆಂಟ್ ಅಲ್ಲಾಗ್ಲಿ ಬ್ಯೂಟಿಲಾಗ್ಲಿ ಇವನೇ ತಾನೆ ಫಸ್ಟ್. ಬೆಂಕಿ ಹಾಕೋಣ. ಎಲ್ಲ ಕಟ್ರು ಆಂಟೆ ಪಾಪರಿ ಕಟ್ರು. ಸರ್ ಕಟ್ಲಿ ಸರ್ ಕೈ ಕೊಡ್ರಿ. ಅಂಕಲ್ ಬಂದ್ರು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಒಂದು ಊರು ಅಂದಮೇಲೆ ಎಲ್ಲರೂ ಬೇಕು. ಕಮ್ಮಾರು ಬೇಕು, ಮಚ್ಚು ಮಾಡೋನು, ನೇಗಿಲು ಮಾಡೋನು, ಎತ್ತು ಇದು ಮಾಡೋನು, ಮರ ಹತ್ತೋನು, ನಿಮಗೆಲ್ಲ ಗೊತ್ತಿದೆ. ಮತ್ತು ಕಾರ್ಪೆಂಟ್ರು ಆ ಥರ ಬರ್ತಕ್ಕಂಥ ಹಬ್ಬ ಇದು. ಅವಾಗ ಈಗ ಇದೇನಿದೆ ಅಂದರೆ ಈ ದಿನ ರೈತರು ಭಾಳ ಸಂತೋಷದಿಂದ ಇರ್ತಕ್ಕಂಥದ್ದು. ಆಮೇಲೆ ಭಾಳ ಶ್ರಮ ಪಟ್ಟಿರ್ತಕ್ಕಂಥದ್ದು ಅಂದರೆ ಎತ್ತುಗಳು. ಮಕರ ಸಂಕ್ರಾಂತಿ ಅನ್ನೋದಕ್ಕಿಂತ ನಾವು ನಮ್ಮ ನಿಲಯದಲ್ಲಿ 2 ಹಬ್ಬಗಳನ್ನು ಮಾತ್ರ ಆಚರಿಸ್ತೀವಿ. ಒಂದು ಗಣರಾಜ್ಯೋತ್ಸವ, ಇನ್ನೊಂದು ಸ್ವತಂತ್ರ ದಿನಾಚರಣೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಾಂಪ್ರದಾಯಿಕ ನಿಲುವುಗಳನ್ನು ಮರಿತಾ ಇದ್ದೇವೆ, ಸಾಂಪ್ರದಾಯಿಕತೆ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ. ಶಶಿ ಹೇಳಿದಾಗೆ ಭೀಷ್ಮಾಚಾರ್ಯರು ಶಲೈಶಯದಲ್ಲಿ ಮಾನವನಿಧನ ದಿನ ಆಗಿರ್ಬೋದು. ಅದೇ ರೀತಿಯಾಗಿ ರಾಮ ಮತ್ತು ಸೀತೆಯು ಸದಾ ಮದುವಾದ ದಿನವೂ ಇದೇ ದಿನದಂದು. ಹಾಗಾಗಿ ಒಂದು ಹಬ್ಬ ಯಾವ ರೀತಿ ಅಂದರೆ ಈ ಒಂದು ಸಂಕ್ರಾಂತಿ ರೈತರಿಗೆ ಹೆಚ್ಚಿನ ಮಹತ್ವನ ನೀಡ್ತದೆ. ಯಾಕೆಂದರೆ ರೈತರಿಗೆ ಅತಿ ಮುಖ್ಯವಾದಂತಹ ಎತ್ತುಗಳು ಮತ್ತು ಗೋವುಗಳನ್ನು ಪೂಜಿಸುವಂತಹ ಒಂದು ಮಹೋನ್ನತವಾದಂತಹ ಹಬ್ಬವಾಗಿದೆ ಇದು. ಅಲ್ಲದೆ ರೈತರು ತಾವು ಮಾಡಿದಂತಹ ಒಕ್ಕಲುತನವನ್ನು ರಾಶಿಯನ್ನು ಮಾಡಿಬಿಟ್ಟು ಪೂಜೆ ಮಾಡುವಂತಹ ಮಹತ್ವದ ದಿನ ಇದು. ಎಲ್ಲರಿಗೂ ಈ ಒಂದು ಎಳ್ಳು ಬೆಲ್ಲವನ್ನು ಸೇರಿಸ್ಕೊಂಡು ಒಳ್ಳೆಯ ಮಾತಾಡುವಂತಹ ಒಂದು ಅಭ್ಯಾಸ ಬೆಳೀಲಿ ಅಂತಂದೇಳಿ ಈ ಮೂಲಕ ಎಲ್ಲರಿಗೂ ತಿಳಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ನಮ್ಮೂರಲ್ಲಿ ಹಂದಿ ಹಿಂಗೆ ಇರುತ್ತೆ. ಎಂದ ಅಲ್ಲ ಹಂದಿ. ಇವತ್ತು ನಾವು ನಮ್ಮ ರೈಸ್ ಮಿಲ್ BCM ಹಾಸ್ಟೆಲಲ್ಲಿ ತುಂಬ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ. ನಾವು ನಮ್ಮನೆಗಳಲ್ಲಿ ಆಚರಣೆ ಮಾಡ್ತೀವಲ್ಲ ಗೊತ್ತಿಲ್ಲ, ಇಲ್ಲಿ BCM ಹಾಸ್ಟೆಲಲ್ಲಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದೀವಿ.